ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ CS ಬ್ರೈ ಕ್ರಿಯೇಷನ್. ಇವತ್ತು ಶ್ರೀ ಶಾರದಾಂಬಾ ದೇವಿ ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನದ್ದು ಪ್ರತಿಷ್ಠಾಪನೆ ಇದಿದೆ. ನಿನ್ನೆ ಪ್ರೋಗ್ರಾಮ್ಗಳಿತ್ತು, ಸೊ ನಾವು ಹೋಗಿ ಬಂದಿದ್ವಿ. ಸ್ವಲ್ಪ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಶೃಂಗೇರಿ ಸ್ವಾಮಿಗಳು ಕೂಡ ಬಂದಿದ್ದರು. ಸೊ ತುಂಬ ಜನ ಬೇರೆ ಬೇರೆ ಊರಿಂದ ಕೂಡ ಬಂದಿದ್ದರು. ಶೃಂಗೇರಿ ಆಗಲಿ, ಕೇರಳ ಆಗಲಿ, ಸುಮಾರು ಜನ ಕಡೆಯಿಂದ ಬಂದಿದ್ದರು, ಉಡುಪಿ, ಮಂಗಳೂರು. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಹೊನ್ನಾವರ ಜಾತ್ರೆ ನಡೀತಲ್ಲ, ಅದೇ ರೋಡು. ಸೊ ಅಲ್ಲೇ ಈ ದೇವಸ್ಥಾನ ಕಟ್ಟಿದ್ದಾರೆ. ಸೊ ಅದು ಇನಾಗ್ರೇಷನ್ಗೆ ಶೃಂಗೇರಿ ಸ್ವಾಮಿಗಳನ್ನ ಕರೆಸಿದ್ದಾರೆ. ಸೊ ನಾನು ನೋಡ್ತಿದ್ದೀರಾ ಹೇಗೆ ಇದೇ ರೋಡು, ಬಜಾರ್ ರೋಡು, ಹೊನ್ನಾವರ. ಸೊ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಿದ್ದಾರೆ. ಶಾರದಾಂಬಾ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೀವು ನೋಡ್ಬೋದು. ನಾವು ನಿನ್ನೆ ಹೋಗಿದ್ವಿ, 3 ದಿನ ನಡೆದಿತ್ತು. ಸೊ ಇವತ್ತು ಯಕ್ಷಗಾನ ಕೂಡ ಇದೆ. ಯಾರ್ಯಾರು ಹೊನ್ನಾವರದಲ್ಲಿದ್ದೀರೋ ಅವರೆಲ್ಲ ಹೋಗ್ಬೋದು. ಯಕ್ಷಗಾನ ನೈಟ್ ಇರುತ್ತೆ. ಸೊ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ, ನೋಡ್ತಾ ಇರಿ. ಇನ್ನು ಸುಮಾರು ಕ್ರಿಯೇಟಿವ್ ವ್ಲಾಗ್ ಕೂಡ ಬಿಡ್ತೀನಿ. ಹೀಗೆ ಸ್ಟೇಜ್ ಸೆಟಪ್ ಮಾಡಿದ್ದಾರೆ, ಗುರುಗಳು ಬರ್ತಾರಲ್ಲ ಹಾಗೆ. ಸೊ ಸ್ಟಾರ್ಟಿಂಗು ಇನ್ನೇನು 6 o'clock ಹಂಗೆ ಹೋಗಿದ್ವಿ ನಾವು. ಸೊ ಅವ್ರು ಬರೋಷ್ಟರಲ್ಲೇ 8 o'clock ಆಗಿತ್ತು. ಸೊ ಇದೆಲ್ಲ ರೆಡಿ ಮಾಡಿದ್ದಾರೆ. ಇದೇ ದೇವಸ್ಥಾನ ತೋರಿಸ್ತೀನಿ ನೋಡಿ. ಹೀಗೆ ಮುಂದೆ ಬಂದರೆ ಇದೇ ದೇವಸ್ಥಾನ, ಶ್ರೀ ಶಾರದಾಂಬಾ ದೇವಸ್ಥಾನ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನ. ತುಂಬ ಕೇರಳ ಕಡೆಯಿಂದ ತುಂಬ ಇದು ಬಂತು, ವೇಷಭೂಷಣಗಳು ಬಂದಿತ್ತು. ಶಾರದೆ ಆಗಿರಲಿ, ಕಾಳಿ ಆಗಿರಲಿ, ಮತ್ತು ಈ ರೀತಿಯಾಗಿ ಬಂದಿತ್ತು. ಸೊ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ಈ ಥರ ಇದ್ದರೆ. ಸೊ ನಿನ್ನೆ ಹೋಗಿದ್ವಿ ನಾವು 17th April. ಸೊ ಊಟ ಕೂಡ ಇದೆ ಅಲ್ಲಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ನೈಟ್ ಊಟ ಕೂಡ ಇದೆ. ಸೊ 3-4 ದಿನ ಇದೆ ಫಂಕ್ಷನ್ನು. ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಿದ್ದಾರಲ್ಲ, ಸೊ ಅದಕ್ಕೆ ತುಂಬ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ದಾರೆ. ಸೊ ಸ್ವಲ್ಪ ಜಾತ್ರೆ ಥರನೇ ಕಾಣಿಸ್ತಿತ್ತು ನಮಗೆ ಈ ರೀತಿಯೆಲ್ಲ ಆಗಿ. ಸೊ ಇವ್ರು ಕೇರಳದಿಂದ ಬಂದಿದ್ದಾರೆ. ರಿಯಲಾಗಿ ನಮಗೆ ದೇವ್ರಂತಲೇ ಅನಿಸ್ತು, ಆ ರೀತಿಯಾಗಿ ವೇಷಭೂಷಣ ಧರಿಸಿದ್ರು. ಶಿವ ಆಗಿರಲಿ, ಶಾರದೆ ಆಗಿರಲಿ, ಹೀಗೆ ನಾವು ಕೂಡ ಸ್ವಲ್ಪ ಫೋಟೋ ಇಡ್ಸ್ಕೊಂಡ್ವಿ. ಸೇಮ್ ದೇವ್ರ ಥರನೇ ಕಾಣಿಸ್ತಿದಾರಲ್ಲ ನೋಡಿ. ಅವರು ಶಾರದೆ ಹಾಗೆ ಕಾಣಿಸ್ತಿದ್ದಾರೆ. ಶ್ರೀ ಶಿವ ಒಂದು. ಸೊ ಮುಂದೆ ನೀವು ತೋರಿಸ್ಬೋದು, ವಿಡಿಯೋದಲ್ಲಿ ತೋರಿಸ್ತೀನಿ ಅವ್ರು ಹೇಗೆ ಬಂದರು ಅಂತ. ಇದು ಲಕ್ಷ್ಮಿ, ಇದು ಕೃಷ್ಣ. ಸೇಮ್ ಕೃಷ್ಣ ಥರನೇ ಕಾಣಿಸ್ತಿದ್ರು. ಇದೊಂದು ಸ್ವಾಮಿಗಳು, ಜೈ ಜೈ ಗುರು ಮಹಾರಾಜ್. ಅವ್ರನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತಿದ್ವಿ ಶೃಂಗೇರಿ ಗೋಲ್ದಾಗ. ಜೈ ಜೈ ಗುರು ಮಹಾರಾಜ್. ತುಂಬ ಊರಿಂದ ಬಂದಿದ್ದು, ತುಂಬ ಜನ ಬಂದಿದ್ರು. ನಾವು ಕೂಡ ಹೊನ್ನಾವರದಲ್ಲೇ ಇರೋದಲ್ಲ, ನಾವು ಕೂಡ ವಿಸಿಟ್ ಮಾಡಿದ್ವಿ. ನೋಡ್ತಿದ್ದೀರಲ್ಲ, ಸುಮಾರು 1 hour ಆಯಿತು. ನಾವು ಬಂದು 6 o'clock. ಸೊ 8 o'clockಗೆ ಸ್ವಾಮಿಗಳು ಬಂದಿದ್ದು ಆ ರೋಡಲ್ಲಿ. ಸೊ ನಾವು ಅದುವರೆಗೂ ನಾವು ವೆಯ್ಟ್ ಮಾಡ್ತಿದ್ವಿ. ನಾನು, ಸಾರ್ಥಿಕ ಮತ್ತು ನಮ್ಮಪ್ಪ ಎಲ್ಲ ವೆಯ್ಟ್ ಮಾಡ್ತೀವಿ. ಬಂದಿಲ್ಲ, ಊಟ ಮಾಡಿ ಬಂದಿದ್ದಾರೆ.
ಯಾರ್ಯಾರು ಹೊನ್ನಾವರದಲ್ಲಿದ್ದೀರಾ, ಹೊನ್ನಾವರಕ್ಕೆ ಬಂದರೆ ಇಲ್ಲಿ ಹೊಸ ದೇವಸ್ಥಾನ ಕಟ್ಟಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಕೂಡ ಬಂದು ವಿಸಿಟ್ ಮಾಡ್ಬೋದು. ಇದು ಬಂದು ಎಂಟ್ರೆನ್ಸಲ್ಲಿ ಬರೋದು. ತುಂಬ ಹಳ್ಳಿಗಳಿಂದ, ಊರಿಗಿಂದ, ಬೇರೆ ಬೇರೆ ಊರಿನಿಂದ ಬಂದಿದ್ದಾರೆ. ನಾವೊಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ. ರಾತ್ರಿ ಕೂಡ ಮಲ್ಕೊಂಡಿದ್ದ ನೋಡಿ, ಕಾರಲ್ಲಿ ಮೇಲ್ಗಡೆ ಕೂರಿಸಿ ಅವ್ರನ್ನ ಕರ್ಕೊಬರ್ತಿದ್ದಾರೆ. ಶೃಂಗೇರಿ ಸಮುದ್ರನ ಪಟಾಕಿ ಆಗಲಿ ಎಲ್ಲ ಫುಲ್ ಇತ್ತು, ತುಂಬ ಜೋರಾಗಿ ಇತ್ತು. ಯಾರ್ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡಿರೋ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.